ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬೆಳಗಾವಿಯಲ್ಲಿ ಶಿವಾನಂದ್ ನೀಲಣ್ಣವರ್ ಬಂಧನ ವಿಚಾರವಾಗಿ ಬೆಳಗಾವಿಯ ಎಸಿ ಶ್ರವಣ್ ಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಶಿವಾನಂದ್ ನೀಲಣ್ಣವರ್ ಬಂಧನ ವಿಚಾರ ಮಾಧ್ಯಮಗಳಿಗೆ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಹೇಳಿಕೆ. ನಿನ್ನೆಯ ದಿನ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಶಿವಂ ಅಸೋಸಿಯೇಟ್ ಕಂಪನಿಗೆ ಭೇಟಿ ನೀಡಿ ಪ್ರಾಥಮಿಕ ತನಿಖೆ ನಡೆಸಿದ್ದೆವು. ಆ ಪ್ರಕಾರ ಇಂದು ವರದಿಯನ್ನು ಸಿದ್ಧಪಡಿಸಿ ಡಿಸಿಯವರ ಮೂಲಕ ಸರ್ಕಾರಕ್ಕೆ ನೀಡಿದ್ದೇವೆ. ಡಿಸಿಯವರ ಸೂಚನೆಯಂತೆ ಇಂದು ಎಫ್ಐಆರ್ ದಾಖಲು ಮಾಡಲಾಗಿದೆ. ಶಿವಾನಂದ್ ನೀಲನ್ ಅವರನ್ನು ಪೊಲೀಸರು ಇಲಾಖೆ ಬಂಧಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ RBI ಗೈಡ್ಲೈನ್ಸ್ ಉಲ್ಲಂಘನೆ ಆಗಿದೆ. ಠೇವಣಿದಾರರಿಂದ ಯಾವುದೇ ದೂರು ಬಂದಿಲ್ಲ, ಮೌಖಿಕವಾಗಿ ಹೇಳಿದ್ದಾರೆ. ಲೋನ್ ರೂಪದಲ್ಲಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಅವರ ಬಳಿ ಆ್ಯಪ್ನಲ್ಲಿ ಕೂಡ ಪರಿಶೀಲನೆ ಮಾಡಿದ್ದೇವೆ. ಮುಂದೆ ಆಗುವ ಅನಾಹುತ ತಡೆಯುವಲ್ಲಿ ನಿಟ್ಟಿನಲ್ಲಿ ಈ ತನಿಖೆಯನ್ನು ನಡೆಸಿದ್ದೇವೆ. ನಾಳೆ ಜಿಲ್ಲಾಧಿಕಾರಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಎಂದು ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ತಿಳಿಸಿದ್ದಾರೆ. ಪ್ರಾಥಮಿಕವಾಗಿ ಅಲ್ಲಿರ್ತಕ್ಕಂತಹ ದಾಖಲಾತಿಗಳನ್ನು ಹಾಗೂ ಅವರ ಲ್ಯಾಪ್ಟಾಪ್ಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ಪರಿಶೀಲಿಸಲಾಗಿ ನಮಗೆ ಒಂದು ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಅನ್ನೋ ಒಂದು ಇದರಲ್ಲಿ ಅವರು ಠೇವಣಿಗಳನ್ನು ಜನರಿಂದ ಪಡ್ಕೊಂಡಿದ್ದು ಗೊತ್ತಾಗಿದೆ. ಆ ಪ್ರಕಾರವಾಗಿ ಅದನ್ನು ನಾವು ಸ್ವಲ್ಪ ಇನ್ನೂ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿ ಈಗಾಗಲೇ ಅದು ಏನು ನಮಗೆ ಗಮನಕ್ಕೆ ಬಂದಿದೆ ಅದನ್ನೆಲ್ಲನೂ ಸರ್ಕಾರಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ವರದಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ARCS ಅವರು ಒಂದು ಕಂಪ್ಲೇಂಟನ್ನು FIR ಒಂದು ಮಾಳಮರತಿ ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಪೊಲೀಸ್ ಇಲಾಖೆಯವರು ಶಿವಾನಂದ ನೀಲ್ ಅವರನ್ನು ಕರ್ಕೊಂಡು ಬಂದು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲ, ಈಗ ನಮ್ಮ ಸದ್ಯಕ್ಕೆ ಗೊತ್ತಾಗಿರೋದು ಇಷ್ಟೇ ಇದೆ. ಇವರು ಠೇವಣಿಯನ್ನು ಹ್ಯಾಂಡ್ ಲೋನ್ ರೂಪದಲ್ಲಿ ಅಂದರೆ ಕೈಸಾಲದ ರೂಪದಲ್ಲಿ ಒಂದು ಯಾವುದೇ ರೀತಿಯ ನೋಂದಾಯಿತ ದಾಖಲಾತಿ ಇಲ್ಲದೆ ಪಡ್ಕೊಂಡು ಏನು ಮಾಡಿದ್ದಾರೆ, ಅವರಿಗೆ ಅನ್ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಏನು ಠೇವಣಿ ಬಡ್ಡಿ ರೂಪದಲ್ಲಿ ಕೊಟ್ಟಿರೋದು ಸ್ವಲ್ಪ ಗಮನಕ್ಕೆ ಬಂದಿದೆ. ಬಟ್ ಅದು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಎಕ್ಸಾಕ್ಟಾಗಿ ತಮಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಆವಾಗ ತಮಗೆ ತಿಳಿಸ್ತಾರೆ. ಇದು ನಾವು ಮಾರ್ಕೆಟ್ ಇಂಟೆಲಿಜೆನ್ಸಿಂದ ತಗೊಂಡಿರೋದು. ಸೊ ಮುಂದಾಗತಕ್ಕಂತಹ ಕೆಲವೊಂದಿಷ್ಟು ಆಗುವಗಳನ್ನ ತಪ್ಪುಗಳನ್ನು ತಡೆಯುವ ಉದ್ದೇಶದಿಂದ ನಾವು ಸ್ವಲ್ಪ ಅಲ್ಲಿ ಪರಿಶೀಲನೆ ಮಾಡಿದಾಗ ಈ ತಪ್ಪುಗಳು ಕಂಡು ಬಂದಿದ್ದಾವೆ. ಈಗ ಅದು ಅಲ್ಲ, ಈಗ ನಮಗೆ ಅದನ್ನೆಲ್ಲ ಡೇಟಾ ತೊಗೊಂಡು ಬಂದಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾಳೆ ಜಿಲ್ಲಾಧಿಕಾರಿಗಳು ನೀಡ್ತಾರೆ. ಈಗ ಸದ್ಯಕ್ಕೆ ಅವರು FIR ಮಾಡಿಸ್ಕೊಂಡು ಜನರಲ್ ಆಗಿ ಮಾಡಿಸ್ತಾ ಇದ್ದಾರೆ. ನಾನು KPID ಅಡಿಯಲ್ಲಿ ಕೆಲವೊಂದಿಷ್ಟು ನಿರ್ದೇಶನ ಪ್ರಕಾರವಾಗಿ ಒಂದು ಪ್ರಪೋಸಲ್ನ ಕಳಿಸಿದ್ದೀನಿ. ಸರ್ಕಾರದಿಂದ ಏನು ನಿರ್ದೇಶನ ಬರ್ತದೆ ಆ ಪ್ರಕಾರವಾಗಿ ಇಲ್ಲ, ಅದನ್ನು ಆ್ಯಕ್ಟನ್ನು ಡಿಸೈಡ್ ಮಾಡೋದು ಸರ್ಕಾರ ಮಾಡ್ತದೆ. ಪೊಲೀಸ್ ಇಲಾಖೆಯವರು ಈಗ FIR ಲಾಡ್ಜ್ ಆಗಿದೆ. ARCS ಅವರು FIR ಲಾಡ್ಜ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಬಂಧನ ಮಾಡಿದ್ದಾರೆ.